Good morning, ಮಕ್ಕಳೇ. ನಮಸ್ಕಾರ ಮಕ್ಕಳೇ. ವೆಲ್ಕಮ್ ಟು ಮೈ ಚಾನೆಲ್. ಇವತ್ತಿನ ದಿನ ನಾನು ಬೇಸಿಕ್ ಇಂಗ್ಲೀಷ್ ಗ್ರಾಮರ್ ಕೋರ್ಸನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಫಾರ್ ಕಿಡ್ಸ್, ಸ್ಪೆಷಲಿ ಫಾರ್ ಫಸ್ಟ್ ಸ್ಟ್ಯಾಂಡರ್ಡ್ ಟಿಲ್ ಸಿಕ್ಸ್ ಸ್ಟ್ಯಾಂಡರ್ಡ್ವರೆಗೂ. ದಿಸ್ ಈಸ್ ಮೀ ಬಸವರಾಜ್ ಟಿ. ಆ್ಯಕ್ಚುಲಿ ನಾನು ಈ ಕೋರ್ಸನ್ನು ಯಾವ ರೀತಿ ಇದನ್ನು ಮಾಡಿದ್ದೀನಪ್ಪ ಅಂತಂದರೆ, ಸ್ಕ್ರ್ಯಾಚಿಂದ ಸ್ಟಾರ್ಟ್ ಮಾಡ್ತೀನಿ ನಾನು. ಆ್ಯಕ್ಚುಲಿ ಫ್ರಮ್ ಬೇಸಿಕ್ ಆಲ್ಫಾಬೆಟ್ಸ್ ಟು ಒಂದು ಸೆಂಟೆನ್ಸ್ ಮೇಕಿಂಗ್ವರೆಗೂ ನಿಮ್ಗೆ ಬಂದಿರ್ಬೇಕು ಇಂಗ್ಲೀಷು. ಅಂದರೆ ಯಾರೆಲ್ಲ ಇವನ್ ABCD ಸ್ಟಾರ್ಟ್ ಮಾಡೋ ಕೋರ್ಸ್ ಆಗಿದ್ದರಿಂದ ಪ್ರತಿಯೊಬ್ಬ ವಿದ್ಯಾರ್ಥಿ ಯಾರಿಗೆ ಇಂಗ್ಲೀಷ್ನಲ್ಲಿ ಯಾವ ರೀತಿಯಾದಂತಹ ಕೂಡ ಸಮಸ್ಯೆ ಇದ್ದರೂ ಕೂಡ ಅವ್ರಿಗೆ ಏನು ಪ್ರಾಬ್ಲಮ್ ಇಲ್ಲದೇ ಇಂಗ್ಲೀಷ್ ಕಲಿಬೋದು. ಆ ರೀತಿ ಕೋರ್ಸ್ ನಾನು ರೆಡಿ ಮಾಡ್ತಾ ಇದ್ದೀನಿ. ದಿಸ್ ಈಸ್ ಬ್ರೀಫ್ ಅಬೌಟ್ ಮೀ. ಐ ಆಮ್ ವರ್ಕಿಂಗ್ ಇನ್ ಸೆಂಟ್ರಲ್ ಗೌರ್ಮೆಂಟಲ್ಲಿ ವರ್ಕ್ ಮಾಡ್ತಾ ಇದ್ದೀನಿ ನಾನು, ಪ್ರಿಪೇರಿಂಗ್ ಫಾರ್ UPSC ಆ್ಯಂಡ್ KPSC ಫ್ರಮ್ ಬಾಗಲಕೋಟ್, ಕರ್ನಾಟಕ, ಚಾಲುಕ್ಯರ ನಾಡು, ಆ್ಯಸ್ ಯು ಆಲ್ ನೋ. ಟಾರ್ಗೆಟೆಡ್ ಆಡಿಯನ್ಸ್ ಆಫ್ ದಿಸ್ ಕೋರ್ಸ್ ಅಂದರೆ ಈ ಬೇಸಿಕಲಿ ಈ ಕೋರ್ಸ್ ಯಾರ್ಯಾರಿಗೆ ಅಂದರೆ ಯೂಸ್ ಆಗುತ್ತಪ್ಪ ಅಂದರೆ, ಪ್ರೈಮರಿ ಆಡಿಯನ್ಸಸ್ ವಿಲ್ ಬಿ ಫಸ್ಟ್ ಸ್ಟ್ಯಾಂಡರ್ಡ್ ಟು ಸಿಕ್ಸ್ ಸ್ಟ್ಯಾಂಡರ್ಡ್ ಸ್ಟೂಡೆಂಟ್ಸ್. Secondary audiences will be students of other classes with channels of English. Tertiary audiences are students preparing for competitive exams. ಕೆಲವೊಂದಿಷ್ಟು ಮಕ್ಕಳು ಏನು ಮಾಡ್ತಾರಪ್ಪ ಅಂದರೆ ಕಾಂಪಿಟೇಟಿವ್ ಎಕ್ಸಾಮ್ಗೆ ಪ್ರಿಪ್ರೇಷನ್ ಮಾಡ್ತಿರ್ತಾರೆ, ಬಟ್ ಇಂಗ್ಲೀಷ್ನಲ್ಲಿ ಅವ್ರಿಗೆ ಪ್ರಾಬ್ಲಮ್ಸ್ ಇರುತ್ತೆ, ಅವ್ರಿಗೆ ಕೂಡ ಇದು ಹೆಲ್ಪ್ ಆಗ್ತೈತಿ. ಟುಡೇ ಇನ್ ದಿಸ್ ವಿಡಿಯೋ, ದಿಸ್ ದಿ ಫಸ್ಟ್ ವಿಡಿಯೋ ಆಫ್ ದಿ ಕೋರ್ಸ್. ಇದರಲ್ಲಿ ನಾವು ಆಲ್ಫಾಬೆಟ್ಸಿಂದ ಸ್ಟಾರ್ಟ್ ಮಾಡಿ ನೆಕ್ಸ್ಟ್ ವಾವೆಲ್ಸು ಡೀಪಾಗಿ ಸ್ಟಡಿ ಮಾಡೋಣ. ವಾವೆಲ್ಸು ನೆಕ್ಸ್ಟ್ ಕಾನ್ಸನೆಂಟ್ಸ್. ಓಕೆ, ಲೆಟ್ಸ್ ಬಿಗಿನ್ ದಿ ಕೋರ್ಸ್. ಆಲ್ಫಾಬೆಟ್ಸ್ ಯಾವಪ್ಪ? ದೀಸ್ ಆರ್ ದಿ ಆಲ್ಫಾಬೆಟ್ಸ್ ಆಸ್ ಯು ಆಲ್ ನೋ: ABCDEFGHIJKLMNOPQRSTUVW X, Y and Z. ಇದನ್ನು ನಾನು ಒಂದು ವೊಕ್ಯಾಬ್ಯುಲರಿ ಟೈಪ್ ಕ್ರಿಯೇಟ್ ಮಾಡಿದ್ದೀನಿ. ಅಂದರೆ ಪರ್ಟಿಕ್ಯುಲರ್ ಒಂದು ಆಲ್ಫಾಬೆಟಲ್ಲಿ 3 ವರ್ಡ್ಸ್ಗಳನ್ನು ನಾನು ಕೊಟ್ಟಿದ್ದೀನಿ. ಇದೇ ರೀತಿಯಾಗಿ ನೀವು 26 ಆಲ್ಫಾಬೆಟ್ಸ್ ಇಂಟು 3 ಅಂದರೆ ಅಟ್ಲೀಸ್ಟ್ ನಿಮಗೆ ಮೋರ್ ದೆನ್ 80 ವರ್ಡ್ಸ್ ನಿಮ್ಮ ಮೈಂಡಲ್ಲಿ ಇರುತ್ತೆ. ಇವು ನೀವು ಏನು ಮಾಡಬೇಕಪ್ಪ ಅಂದರೆ ಬೈಹಾರ್ಟ್ ಮಾಡಬೇಕು. ನಾವು ಕೊಟ್ಟಿರೋಂಥ ವರ್ಡ್ಸ್ಗಳನ್ನು ಈಗ ಬೈಹಾರ್ಟ್ ಮಾಡೋದ್ರಿಂದ ಮುಂದೆ ನಾವು ಸೆಂಟೆನ್ಸ್ ಮೇಕಿಂಗಲ್ಲಿ ನಿಮ್ಗೆ ಹೆಲ್ಪ್ ಆಗ್ತದೆ. ಅದಕ್ಕೆ ಇವನ್ ನೀವು ನಾ ಯಾವ ರೀತಿ ಹೇಳ್ಕೊಂಡು ಹೋಗ್ತೀನಿ ಅದನ್ನು ನೀವು ಫಾಲೋ ಮಾಡಿರಿ ಮತ್ತು ಬೈಹಾರ್ಟ್ ಮಾಡಿರಿ. ಓಕೆ. A for apple, arrow, hanker. B for banana, bake, book. C for caterpillar, crown, camel. D for duck, dice, doll. E for egg, eagle, eye. F for fan, fruits, flag. G for grapes, goat and gums. H for hut, hat, horse. I for igloo, ice cream, ink pot. J for jug, joker, jackal. K for kite, key, king. L for lemon, leaf, lobster. M for mango, mathematics, monkey. N for newspaper, nest, nut. O for octopus, omelette, owl. P for pea, paisa, pillow. Q for queen, quilt, quill. R for rocket, rainbow, rain. S for switch, sweet, snail. T for telephone, tomato, table. U for umbrella, urn, under. V for van, vessel, victory. W for whale, wax, worm. X for x-ray, xylophone, xerox. Y for yawn, yo-yo, catched. Z for zebra, zero and jib. Let's begin the vowels. Vowels ಎಷ್ಟಿದ್ದಾವೆ? Vowels are 5. Those are A, E, I, O and U.
ಟ್ರೈ ಟು ಕ್ಯಾಚ್ ದ ಥಿಂಗ್ಸ್ ಇನ್ ಇಂಗ್ಲಿಷ್ ಓನ್ಲಿ, ಬಿಕಾಸ್ ನಾವು ಕನ್ನಡದವರಾಗಿದ್ದರಿಂದ ಇಂಗ್ಲೀಷನ್ನು ನಾವು ಫಸ್ಟ್ ಕನ್ನಡದಾಗ ಅರ್ಥ ಮಾಡ್ಕೊಂತೀವಿ, ಅದಾದ್ಮೇಲೆ ನಾವು ಇಂಗ್ಲೀಷಲ್ಲಿ ಕನ್ವರ್ಟ್ ಮಾಡ್ತೀವಿ. ಅದನ್ನ ಬಿಟ್ಟು ನಾವೇನು ಮಾಡ್ಬೇಕಂದ್ರೆ ಡೈರೆಕ್ಟ್ಲಿ ವಿ ಟ್ರೈ ಟು ಕ್ಯಾಚ್ ದ ಥಿಂಗ್ಸ್ ಇನ್ ಇಂಗ್ಲೀಷ್ ಓನ್ಲಿ. ಅವಾಗ ಏನಾಗುತ್ತಪ್ಪ ಅಂದರೆ ನಾವು ಕಲಿಯುವಂಥ ಪ್ರೊಸೆಸ್ ಏನಾಗುತ್ತೆ ಈಸಿ ಆಗ್ತೈತೆ. ಅದಕ್ಕೆ ಆದಷ್ಟು ಟ್ರೈ ಮಾಡಿರಿ, ಟ್ರೈ ಟು ಗೆಟ್ ದಿ ಥಿಂಗ್ಸ್ ಇನ್ ಇಂಗ್ಲೀಷ್ ಓನ್ಲಿ. ಓಕೆ, ದ್ಯಾಟ್ಸ್ ವೈ ಐ ಆಮ್ ಯೂಸಿಂಗ್ ಮೋರ್ ಆ್ಯಂಡ್ ಮೋರ್ ಇಂಗ್ಲೀಷಸ್. ಮಧ್ಯದಲ್ಲಿ ನಾನು ಕನ್ನಡನ ಕೂಡ ಬಳಸ್ತೀನಿ. ಓಕೆ, ನೆಕ್ಸ್ಟ್ ಕಾನ್ಸೋನೆಂಟ್ಸ್ ಆರ್ 21. ಆ್ಯಕ್ಚುಲಿ ಕಾನ್ಸೋನೆಂಟ್ಸ್ ಆರ್ ನಥಿಂಗ್ ಬಟ್ ಎಕ್ಸೆಪ್ಟ್ ಫಾರ್ ವಾವಲ್ಸ್, ಅಂದರೆ ವಾವಲ್ಸ್ಗಳನ್ನು ಬಿಟ್ಟು ಉಳಿದಂಥ ಲೆಟರ್ಸ್ಗಳೇನಿದ್ದಾವೆ ಆಲ್ಫಾಬೆಟ್ಸಲ್ಲಿ ಅವುಗಳಿಗೆಲ್ಲ ನಾವೇನಂತ ಕರಿತೀವಿ, ಕಾನ್ಸೋನೆಂಟ್ಸ್ ಅಂತ ಕರಿತೀವಿ. ದೋಸ್ ಆರ್ BCDFGHJKL MNPQRSTVWXYZ. Next, vowel sounds. Actually, vowels are nothing but the group of letters in an alphabet. ಅಂದರೆ ಆಲ್ಫಾಬೆಟ್ಸ್ ಏನದಾವು A to Z, ಅದರಲ್ಲಿರುವಂಥ ಕೆಲವೊಂದು ಲೆಟರ್ಸ್ಗಳ ಒಂದು ಗ್ರೂಪ್, 5 ಲೆಟರ್ಸ್ಗಳ ಒಂದು ಗ್ರೂಪು. ಅವು ಏನು ಮಾಡ್ತಾವೆ ಅಂದರೆ ರಿಪ್ರೆಸೆಂಟ್ ದಿ ಸ್ಪೆಸಿಫಿಕ್ ಸೌಂಡ್ಸ್. ಸ್ಪೆಸಿಫಿಕ್ ಸೌಂಡ್ಸ್ ಅಂದ್ರೆ ಹೆಂಗೆ, ಎ ಅನ್ನೋದೇನು ಸೌಂಡ್ ರಿಪ್ರೆಸೆಂಟ್ ಮಾಡೋದು ಆ. ಈಗ ಬ್ಯಾಗ್ ಯೂಸ್ ಮಾಡ್ತೀವಿ ನಾವು, ಬ್ಯಾಗ್, BAG ಬ್ಯಾಗ್. ಬ್ಯಾಗಲ್ಲಿ ಎ ಏನು ರಿಪ್ರೆಸೆಂಟ್ ಮಾಡುತ್ತೆ, ಎ ಸೌಂಡ್ ಯೂಸ್ ಮಾಡುತ್ತೆ, ಎ ಬ್ಯಾಗ್, ಕ್ಯಾನ್, ಕ್ಯಾಟ್, ಈ ರೀತಿ. ವಾವಲ್ಸ್ ಕ್ಯಾನ್ ಮೇಕ್ ಡಿಫ್ರೆಂಟ್ ಸೌಂಡ್ಸ್ ಡಿಪೆಂಡಿಂಗ್ ಆನ್ ದೇರ್ ಪ್ಲೇಸ್ಮೆಂಟ್ ಇನ್ ದಿ ವರ್ಡ್. ಅಂದ್ರೆ ಯಾವುದೇ ಒಂದು ವರ್ಡಲ್ಲಿ ವಾವಲ್ಸ್ನ ಯಾವ ರೀತಿ ಪ್ಲೇಸ್ ಮಾಡ್ತೀವಿ, ಎಲ್ಲಿ ಪ್ಲೇಸ್ ಮಾಡ್ತೀವಿ, ಅದರ ಆಧಾರದ ಮೇಲೆ ಅದ್ರ ಸೌಂಡ್ ಚೇಂಜ್ ಆಗ್ತದೆ. ಅದರ ಅಗ್ಲಮಗ್ಲಿದ್ವಂಥ ಒಂದು ಲೆಟರ್ಸ್ಗಳ ಆಧಾರದ ಮೇಲೆ ಅದರ ಸೌಂಡ್ ಚೇಂಜ್ ಆಗ್ತದೆ. ಹೆಂಗಪ್ಪ, ಈಗ CAT ಕ್ಯಾಟ್ ಅಂತೀವಿ, ಅದು CAN ಕ್ಯಾನ್ ಅಂತೀವಿ. ಅದೇ ರೀತಿಯಾಗಿ ಯಾವ ಲೆಟರ್ಸ್ಗಳ ಮಧ್ಯದಲ್ಲಿ ವಾವಲ್ಸ್ ಇರುತ್ತೆ ಆ ರೀತಿಯಾಗಿ ಉಚ್ಚಾರಣೆ ಮಾಡಿ ಆ ಶಬ್ದಗಳನ್ನ ರಚನೆ ಮಾಡ್ತದೆ. ಓಕೆ, ವಾವಲ್ಸ್ ಸೌಂಡ್ಸ್ ಕ್ಯಾನ್ ಬಿ ಶಾರ್ಟ್ ಆರ್ ಲಾಂಗ್. ವಾವಲ್ ಸೌಂಡ್ಗಳು ಶಾರ್ಟ್ ಅನ್ನು ಇರ್ಬೋದು ಅಥವಾ ಲಾಂಗ್ ಅನ್ನು ಇರ್ಬೋದು. ಯಾವ ರೀತಿಯಪ್ಪ ಅಂದ್ರೆ ಶಾರ್ಟ್ ವಾವಲ್ ಸೌಂಡ್ಸ್ ಆರ್, ಈಗ ಶಾರ್ಟ್ ವಾವಲ್ ಸೌಂಡ್ ಯಾವ ರೀತಿಯಪ್ಪ ಅಂತಂದ್ರೆ, ಈಗ ನಾವು ಕ್ಯಾಟ್ ಅಂತ ಯೂಸ್ ಮಾಡ್ತೀವಿ, ಆ ಸೌಂಡ್ ಏನು ಬರುತ್ತೆ, ಕ್ಯಾಟ್, ಕ್ಯಾಟ್, ಕ್ಯಾಟ್. ಎಕ್ಸಾಂಪಲ್ಸ್, ಕ್ಯಾಟ್, ಹ್ಯಾಟ್, ಆಪಲ್. ಶಾರ್ಟ್ ವಾವಲ್ ಸೌಂಡ್ ಎ ಅನ್ನು ಯಾವ ರೀತಿ ಯೂಸ್ ಮಾಡ್ತೀವಿ ನಾವು, ಕ್ಯಾಟ್, ಹ್ಯಾಟ್, ಆಪಲ್. You have to remember the examples of these vowels. Okay, ಅಂದ್ರೆ ನಿಮ್ಗೆ ಏನು ಮಾಡುತ್ತೆ, ಸಿಂಕ್ ಆಗ್ತದೆ, ನೀವು ನೆನ್ಪಿಟ್ಕೋಬಹುದು. ಓಕೆ, ನೆಕ್ಸ್ಟ್ ವಾವಲ್ ಇ. ಶಾರ್ಟ್ ವಾವಲ್ ಇ ಸೌಂಡ್ ಹೆಂಗ್ ಬರುತ್ತಪ್ಪ, ಎ ಎ ಎ ಹೆಂಗ, ಬೆಡ್, ರೆಡ್, ಎಗ್, ಈ ರೀತಿ. ಓಕೆ, ನೆಕ್ಸ್ಟ್ ಐ ಯಾವ ರೀತಿ ಸೌಂಡ್ ಮಾಡ್ತದೆ, ಇ ಇ ಹೆಂಗ, ಸಿಟ್, ಪಿನ್, ಶಿಪ್. ಓಕೆ, ನೆಕ್ಸ್ಟ್ ಶಾರ್ಟ್ ವಾವಲ್ ಸೌಂಡಲ್ಲಿ ಓ ಯಾವ ರೀತಿ ಸೌಂಡ್ ಬರುತ್ತಾ, ಓ ಓ, ಡಾಗ್, ಡಾಗ್, ಟಾಪ್, ಟಾಪ್, ಬಾಕ್ಸ್, ಡಾಗ್, ಟಾಪ್, ಬಾಕ್ಸ್. ನೆಕ್ಸ್ಟ್ ಯು ಯಾವ ರೀತಿ ಸೌಂಡ್ ಮಾಡ್ತದೆ, ಕಪ್, ರನ್, ಬಸ್, ಕಪ್, ರನ್, ಬಸ್. ನೆಕ್ಸ್ಟ್ ಲಾಂಗ್ ವಾವಲ್ ಸೌಂಡ್ಸ್. ಆಗಲೇ ಹೇಳಿದ್ನಲ್ಲ ನಾನು, ವಾವಲ್ ಸೌಂಡ್ಸ್ ಕ್ಯಾನ್ ಬಿ ಶಾರ್ಟ್ ಆರ್ ಲಾಂಗ್. ಶಾರ್ಟ್ ವಾವಲ್ ಸೌಂಡ್ ನೋಡಿದ್ವಿ ನಾವು. ಈಗ ಲಾಂಗ್ ವಾವಲ್ ಸೌಂಡ್ಸ್ ಅಲ್ಲಿ ಯಾವ ಬರ್ತವೆ, ಏನ ಲಾಂಗ್ ವಾವಲ್ ಸೌಂಡ್ ಯಾವ ರೀತಿ ಉಚ್ಚಾರಣೆ ಮಾಡ್ತೀವಪ್ಪ ಅಂದ್ರೆ, ಈ ಎಕ್ಸಾಂಪಲ್ಸ್, ಕೇಕಲ್ಲಿ ಕೇಕ್ ಅನ್ನಲ್ಲಿ ನಾವು ಕೇಕ್ ಅಂತ ಕರಿತೀವಿ, ಕೇಕ್. ಇದಕ್ಕಿಂತ ಎಳಿತೀವಿ ನಾವು, ಸ್ಪ್ರೆಡ್ ಮಾಡ್ತೀವಿ, ವಿ ಡ್ರ್ಯಾಗ್ ದಿ ಸೌಂಡ್. ದ್ಯಾಟ್ಸ್ ವೈ ಏನ ಲಾಂಗ್ ಸೌಂಡ್ ಅಂತ ಕರಿತೀವಿ, ಲಾಂಗ್ ವಾವಲ್ ಸೌಂಡ್ ಅಂತ ಕರಿತೀವಿ. ಕೇಕ್, ರೈನ್, ಪ್ಲೇನ್, ಈ ರೀತಿಯಾಗಿ ಲಾಂಗ್ ವಾವಲ್ ಸೌಂಡ್ ಅನ್ನ ಏನ್ ಯಾವ ರೀತಿ ಯೂಸ್ ಮಾಡ್ತೀವಿ, ಕೇಕ್, ರೈನ್, ಪ್ಲೇನ್. ನೆಕ್ಸ್ಟ್ ಲಾಂಗ್ ವಾವಲ್ ಸೌಂಡ್ ಇ ಯಾವ ರೀತಿ ಯೂಸ್ ಮಾಡ್ತೀವಪ್ಪ, ಫಾರ್ ಎಕ್ಸಾಂಪಲ್ ಈಗ SW ಸಿ ಅಂದ್ರೆ ನೋಡು, ಇದನ್ನ ನಾವು ಸಿ ಅನ್ನಲ್ಲ, ಸಿ. ನೆಕ್ಸ್ಟ್ ಟ್ರೀ, ನೆಕ್ಸ್ಟ್ ಮೀಟ್. ಈ ರೀತಿಯಾಗಿ ಲಾಂಗ್ ವಾವಲ್ ಸೌಂಡ್ ನ ಲಾಂಗ್ ವಾವಲ್ ಸೌಂಡ್ ಫಾರ್ಮ್ನ ಯಾವ ರೀತಿ ಯೂಸ್ ಮಾಡ್ತೀವಿ ನಾವು, ಸಿ, ಟ್ರೀ ಅಂಡ್ ಮೀಟ್, ಈ ರೀತಿ, ಫೀಟ್. ಓಕೆ, ನೆಕ್ಸ್ಟ್ ಐ ವಾವಲ್ ಸೌಂಡನ್ನ ಲಾಂಗ್ ಸೌಂಡ್ ಫಾರ್ಮ್ ಯಾವ ರೀತಿಯಪ್ಪ ಯೂಸ್ ಮಾಡ್ತೀವಿ ಅಂದರೆ, ಫಾರ್ ಎಕ್ಸಾಂಪಲ್ ಬೈಕ್, ಬೈಕ್ ಅನ್ನಲ್ಲ ನಾವು, ಬೈಕ್, ಮೈನ್, ಕೈಟ್, 5. ಓಕೆ, ನೆಕ್ಸ್ಟ್ ಓ ವಾವಲ್ ಸೌಂಡ್ನ ಲಾಂಗ್ ಸೌಂಡ್ ಫಾರ್ಮ್ ಏನಪ್ಪ, ಈಗ HOME ಹೋಮ್ ಅನ್ನಲ್ಲ ನಾವು, ಹೋಮ್ ಅಂತ ಕರಿತೀವಿ, HOME ಹೋಮ್, BOAT ಬೋಟ್, NOT ನೋಟ್. ನೆಕ್ಸ್ಟ್ ಯುನ ಲಾಂಗ್ ವಾವಲ್ ಸೌಂಡ್ ಫಾರ್ಮ್ ಏನು, ಯುವನ್ನು ಯಾವ ರೀತಿ ಯೂಸ್ ಮಾಡ್ತೀವಿ ನಾವು, ಬ್ಲೂ, BLUE ಬ್ಲೂ, FLUTE ಫ್ಲೂಟ್, MULE ಮ್ಯೂಲ್. ಈ ರೀತಿಯಾಗಿ ಲಾಂಗ್ ವಾವಲ್ ಸೌಂಡ್ ಯು ಫಾರ್ಮ್ ಅನ್ನ ಈ ರೀತಿಯಾಗಿ ನಾವು ಯೂಸ್ ಮಾಡ್ತೀವಿ. ಓಕೆ, ನೆಕ್ಸ್ಟ್ ಸಮ್ ಅಡಿಷನಲ್ ಪಾಯಿಂಟ್ಸ್ ಲೈಕ್
ಈಗ ನಾವು ವಾವಲ್ಸನ್ನು ಎರಡು ವಾವಲ್ಸ್ಗಳನ್ನ ಕೂಡಿ ಒಂದು ಶಬ್ದದಲ್ಲಿ ಯೂಸ್ ಮಾಡಿದಾಗ ಯಾವ ರೀತಿ ಸೌಂಡ್ ಆಗ್ತದಪ್ಪ, ಯಾವುದೇ ಎರಡು ವಾವಲ್ ಲೆಟರ್ಗಳನ್ನ ಯೂಸ್ ಮಾಡಿದಾಗ ಅದು ಒಂದು ಲಾಂಗ್ ವಾವಲ್ ಸೌಂಡನ್ನು ಕ್ರಿಯೇಟ್ ಮಾಡ್ತದೆ. ಯಾವ ರೀತಿ ಎ ಮತ್ತು ಐಯನ್ನು RAIN ರೇನಲ್ಲಿ ಯೂಸ್ ಮಾಡಿದಾಗ ಅದು ಯಾವ ಸೌಂಡನ್ನು ಕ್ರಿಯೇಟ್ ಮಾಡ್ತೈತಿ, ಲಾಂಗ್ ವಾವಲ್ ಸೌಂಡ್ ಆಫ್ ಎ. ಏನ ಲಾಂಗ್ ವಾವಲ್ ಸೌಂಡ್ ಏನು ಬರ್ತಾ, ಎ, ರೈನ್, ರೈನ್, ರೈನ್. ಓಕೆ, ನೆಕ್ಸ್ಟ್ ಇ ಅಂಡ್ ಎ ಮತ್ತು ಟುಗೆದರ್ ಯೂಸ್ ಮಾಡಿದಾಗ LEAF, ಇಟ್ ವಿಲ್ ಕ್ರಿಯೇಟ್ ದಿ ಸೌಂಡ್ ಆಫ್ ಲಾಂಗ್ ಇ, ದಟ್ ಈಸ್ ಲೀಫ್, ಲೀಫ್, ಲೀಫ್. ಓಕೆ, ಆ್ಯಂಡ್ ನೆಕ್ಸ್ಟ್ ಕಮ್ಸ್ ಓ ಮತ್ತು ಎ ಅನ್ನು ಟುಗೆದರ್ ಯೂಸ್ ಮಾಡಿದಾಗ, ಕೂಡಿಸಿ ಯೂಸ್ ಮಾಡಿದಾಗ, BOAT ಯೂಸ್ ಮಾಡಿದಾಗ ಯಾವ ಸೌಂಡನ್ನು ಕ್ರಿಯೇಟ್ ಮಾಡುತ್ತಾ, ಲಾಂಗ್ ವೋವಲ್ ಸೌಂಡ್ ಆಫ್ ಓ. ಏನು, ಬೋಟ್, ಏನು, ಬೋಟ್. ನೆಕ್ಸ್ಟ್ ಯು ಮತ್ತು ಇನ ಯೂಸ್ ಮಾಡಿದಾಗ, ಟುಗೆದರ್ ಆಗಿ ಒಂದು ಶಬ್ದದಲ್ಲಿ ಯೂಸ್ ಮಾಡಿದಾಗ BLUE, ಬ್ಲೂ, ಬ್ಲೂ, ಲಾಂಗ್ ವೋವಲ್ ಸೌಂಡ್ ಆಫ್ ಯು. ಲಾಂಗ್ ವೋವಲ್ ಸೌಂಡ್ ಹೆಂಗೆ ಯೂಸ್ ಮಾಡ್ತೀವಿ ನಾವು, ಬ್ಲೂ, ಊ. ಓಕೆ, ದೆನ್ ವಾಯನ್ನು ಕೂಡ ಕೆಲವೊಂದು ಸಂದರ್ಭದಲ್ಲಿ ನಾವು ವಾವಲ್ ಆಗಿ ಯೂಸ್ ಮಾಡ್ತೀವಿ ಸಮ್ಟೈಮ್ಸ್. ಓಕೆ, ಎಕ್ಸಾಂಪಲ್ಸ್ ಲೈಕ್ ಮಿತ್, MITH, ಮಿತ್ ಅಂದಾಗ ನಾವು ಇಲ್ಲಿ ಯಾವುದೇ ಒಂದು ವರ್ಡ್ ಆಗ್ಬೇಕಂದ್ರೆ ಏನು ಬೇಕು, ನಮ್ಗೆ ವಾವಲ್ ಬೇಕೇ ಬೇಕು. ನಾವು ಇಲ್ಲೇನು ಯೂಸ್ ಮಾಡಿ, ವಾಯ್ ಯೂಸ್ ಮಾಡಿ. ಇದು ಕೂಡ ಕೆಲವೊಂದ್ಸಲ ಏನು ಕೆಲಸ ಮಾಡ್ತದೆ, ವಾವಲ್ ಆಗಿ ಕೆಲಸ ಮಾಡ್ತದೆ. ಅದು ಸೌಂಡ್ ಯಾವ ರೀತಿ ಕ್ರಿಯೇಟ್ ಮಾಡುತ್ತೆ, ಈ ಸೌಂಡ್ ಕ್ರಿಯೇಟ್ ಮಾಡುತ್ತೆ. ಐ ಮಾಡೋಂಥ ಏನು ಕೆಲಸನ ವಾಯ್ ಮಾಡ್ತೈತೆ ಅವಾಗ, ಮಿತ್, ಐ ಸೌಂಡ್. ಓಕೆ, ಈ. ಓಕೆ, ನೆಕ್ಸ್ಟ್ ಫ್ಲೈಯಲ್ಲಿ ಕೂಡ ಯೂಸ್ ಮಾಡ್ತೀವಿ ನಾವು, ಫ್ಲೈ, ಫ್ಲೈ. ಅದು ಕೂಡ ಯಾವ ಸೌಂಡ್ ಕ್ರಿಯೇಟ್ ಮಾಡ್ತೀವಿ, ಲಾಂಗ್ ವೋವಲ್ ಸೌಂಡ್ ಆಫ್ ಐ. ಫೈನ್, ಫೈವ್ ಅಂತ ಯೂಸ್ ಮಾಡಿದ್ವಲ್ಲ, ಅದೇ ರೀತಿಯಾಗಿ ಫ್ಲೈ, ಮಿತ್. ಓಕೆ, ಜಿಮ್, ಕ್ರೈ, ಬೇಬಿ. ಓಕೆ, ನೆಕ್ಸ್ಟ್ ಈಗ ನಾವು ವಾವಲ್ ಸೌಂಡ್ಸ್ಗಳನ್ನು ಕಾನ್ಸೋನೆಂಟ್ ಜೋಡಿ ಯೂಸ್ ಮಾಡಿ ಶಬ್ದಗಳನ್ನು ಯಾವ ರೀತಿ ಕ್ರಿಯೇಟ್ ಮಾಡ್ಬೇಕಂತ ನೋಡೋಣ. ಓಕೆ, ಈ ಸೌಂಡನ್ನು ಕಾನ್ಸೋನೆಂಟ್ಸ್ಗಳಂತ ಆದಂಥ BCDFGHJLMNPRSTX ಇವೆಲ್ಲಗಳ ಜೋಡಿ ಯೂಸ್ ಮಾಡಿದಾಗ ಯಾವ ರೀತಿ ಸೌಂಡ್ಸ್ ಕ್ರಿಯೇಟ್ ಆಗ್ತದಪ್ಪ ನೋಡ್ರಿ. ಈಗ ಎ, ಬ್ಯಾಗ್, ಕ್ಯಾನ್, ಡ್ಯಾಡ್, ಫ್ಯಾಟ್, ಟ್ಯಾನ್, ಹ್ಯಾಟ್, ಜಾಮ್, ಲ್ಯಾಪ್, ಮ್ಯಾಡ್, ನ್ಯಾಪ್, ರ್ಯಾಗ್, ಟ್ಯಾಗ್, ಟ್ಯಾಕ್ಸ್, pan, sat. Okay, next move on to the E sound words. Then if we use E with the consonants like B, D, G, H, J, L, M, N, P, S, T, W, Y, Z. These sounds like VET, vet, LET, let, HEN, hen, DEN, ten, MEN, men, WET, wet, GET, get, NET, net, YET, et, HER, her, PEN, pen, BET, bet, SET, set, JDN, gen, JET, jet. Okay, next move on to the next sound, that is I sound. I is a vowel. If we use I with the consonants like B, D, F, G, H, J, K, L, M, N, P, S, T ಇವುಗಳ ಜೊತೆ ಯೂಸ್ ಮಾಡಿದಾಗ ಯಾವ ರೀತಿ ಸೌಂಡ್ ಆಗ್ತದಪ್ಪ. ಆ್ಯಂಡ್ ಒನ್ ಥಿಂಗ್ ಈಸ್, ಯು ಡೋಂಟ್ ಹ್ಯಾವ್ ಟು ಗೋ ಬಿಹೈಂಡ್ ದಿ ಮೀನಿಂಗ್ಸ್ ಆಫ್ ದೀಸ್ ವರ್ಡ್ಸ್. ಕೆಲವೊಂದಿಷ್ಟು ವರ್ಡ್ಗಳಿಗೆ ಮೀನಿಂಗ್ ಇರಲ್ಲ. ನಾವು ಈ ರೀತಿ ಹೇಳ್ಕೊಡುವಾಗ ಕೆಲವೊಂದಿಷ್ಟು ವರ್ಡ್ಗಳಿಗೆ ಮೀನಿಂಗ್ ಇರಲ್ಲ. ಯಾವ ರೀತಿ ಬಂದ ಈಗ ನೋಡ್ರಿ, ಗಿಗ್, ಫಿಗ್, ಈ ಟೈಪ್ ಏನಂದ್ರೆ ನಿಮ್ಗೆ ಜಸ್ಟ್ ಟು ಮೇಕ್ ಯು ಅಂಡರ್ಸ್ಟ್ಯಾಂಡ್ ಯಾವ ರೀತಿ ಸೌಂಡ್ ಆಗ್ತದೆ ಅಂತ ಹೇಳಕ್ಕೆ ಈ ಶಬ್ದಗಳನ್ನು ಕೊಟ್ಟಿರ್ತಾರೆ. ಓಕೆ, ಇಫ್ ಯು ಯೂಸ್ TIN, ಟಿನ್, FIN, ಫಿನ್, BIN, ಬಿನ್, BIT, ಬಿಟ್, SIT, sit, PIN, pin, GIG, jig, NIP, nip, HIP, hip, DIP, dip, MIX, mix, FIG, fig, GIG, jig, LIP, lip, SIX, six, HIT, hit, HIM, him, DIN, din, KIT, kit. Okay, moving on to the next sound, that is O sound. If we use the O sound with the consonants like C, D, G, H, J, L, M, N, P, R, T, then we can get the words like dot, LOT, lot, NOT, not, MOP, mop, ROB, rob, TOT, tot, COB, cob, ROT, rod, LOG, log, POP, pop, JOG, jog, ROD, rod, HOT, hot, GOT, got, HOG, hog.
Okay. Next, coming to the next sound, that is U sound. U is a vowel. If we use U with the consonants like B, C, D, F, G, H, J, M, N, P, R, S, T, then we'll get the words like H, U, T, hut, M, U, D, mud, H, U, G, hug, R, U, B, rub, B, U, N, bun, R, U, M, rum, N, U, T, nut, F, U, N, fun, S, U, M, sum, C, U, P, cup, G, U, N, gun, T, U, B, tub, H, U, M, hum, C, U, T, cut, B, U, G, bug, D, U, Z, dug, J, U, G, jug, P, U, T, put, R, U, T, rut, T, U, T, tut. Okay. ನಾನು ಈಗ ಕಂಪೈಲ್ ಮಾಡಿ ಒಂದು ಕನ್ಸೋಲಿಡೇಟೆಡ್ ಒಂದು ಟೇಬಲ್ ಇದು. ಎ ಬಿ ನ ಎ ಈಸ್ ದಿ ವಾವಲ್ ಆ್ಯಂಡ್ ಬಿ ಇಸ್ ದಿ ಕಾನ್ಸೋನೆಂಟ್. ಎ ಮತ್ತು ಬಿ ನ ಯೂಸ್ ಮಾಡಿದಾಗ ಯಾವ ರೀತಿ ಸೌಂಡ್ಸ್ಗಳು ಬರ್ತಾವೆ ವರ್ಡ್ ಕ್ರಿಯೇಟ್ ಮಾಡಿದಾಗ? ಸಿ ಎ ಬಿ ಕ್ಯಾಪ್, ಡಿ ಎ ಬಿ ಡ್ಯಾಬ್, ಎಫ್ ಎ ಬಿ ಫ್ಯಾಬ್, ಎಲ್ ಎ ಬಿ ಲ್ಯಾಬ್, ಟಿ ಎ ಬಿ ಟ್ಯಾಬ್. Again, you don't have to go behind the meaning of these words. Okay, just to make you understand what is the sound of these words, I am giving these words. Then en, if you use en, then ten, hen, pen, ten, men. Then ot, cot, cot, pot, pot, hot, got, not. Ip, when you use I and p, then dip, hip, lip, sip, jip. Then uz, bug, hug, rug, mug, jug. ಓಕೆ, ಏನು ಮಾಡ್ರಪ್ಪ ಅಂದ್ರೆ ನೀವು ಇವನ್ನ ಇಲ್ಲಿವರೆಗೆ ಹೇಳಿದ್ದನ್ನು ನೀವು ಮ್ಯಾಕ್ಸಿಮಮ್ನ ರಿಪೀಟ್ ಮಾಡಿರಿ, ಮತ್ತೆ ಮತ್ತೆ ಓದೋದನ್ನು ಬಯಾಟ್ ಮಾಡಿರಿ. ಅಂದರೆ ನಿಮ್ಮ ನೆಕ್ಸ್ಟ್ ವೀಡಿಯೋಸ್ಗಿಂತ ಮುಂಚೆ ಎಲ್ಲ ಶಬ್ದಗಳು ಮತ್ತು ಎಲ್ಲ ಕಾನ್ಸೆಪ್ಟ್ಗಳು ನಿಮ್ಗೆ ಮನನ ಆಗಿರ್ಬೇಕು. ಅಂದರೆ ನೀವೇನು ಮಾಡ್ತೀರಿ, ನೆಕ್ಸ್ಟ್ ವೀಡಿಯೋನ ಅರ್ಥ ಮಾಡ್ಕೊಳ್ಳೋಕೆ ಸಾಧ್ಯ ಆಗುತ್ತೆ. ಇಲ್ಲಾಂದ್ರೆ ಮತ್ತೆ ಅದು ಕನ್ಫ್ಯೂಷನ್ ಕ್ರಿಯೇಟ್ ಆಗ್ತದೆ. ಓಕೆ, if you have any doubts, please let me know in the comment section. And if you want to have the PDF materials, ಅಂದ್ರೆ ನಿಮ್ಗೆ ಒಂದು ವೇಳೆ PDF materials ಏನಾದರೂ ಬೇಕಿತ್ತಪ್ಪ ಅಂದರೆ ವೇರಿಯಸ್ PDF materials related to English grammar ಬೇಕಾಗಿತ್ತಪ್ಪ ಅಂದರೆ you can join to my Telegram channel. I'll give the link in the description box.